ನನ್ನ ಹೆಸರು ಸಚಿನ್ನು. ನಾನು ಜೂನಿಯರ್ MSc ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ನು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ GKVK ಮಾಡ್ತಿದ್ದೀನಿ. ಸರ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ ಸರ್. ಈ ಏಜಲ್ಲಿ ಈ ಮಟ್ಟಕ್ಕೆ ಸಕ್ಸಸ್ ನೋಡಿದ್ದೀರಾ, ಈ ಸ್ಥಾನದಲ್ಲಿ ಕೂತಿದ್ದೀರಾ. ಸೊ ಸರ್, ನನ್ನ ಫಸ್ಟು ಕ್ವೆಶನ್ ಬಂದುಬಿಟ್ಟು, ತಮ್ಮದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು, ಎಷ್ಟಿಂದ ಸ್ಟಾರ್ಟ್ ಮಾಡಿದ್ರಿ, ಮತ್ತು ಆ ಸೋರ್ಸ್ ಎಲ್ಲಿಂದ ಬಂದಿದ್ದು, ಆ ಇನ್ವೆಸ್ಟ್ಮೆಂಟ್ ಸೋರ್ಸ್ ಎಲ್ಲಿಂದ ಇತ್ತು ಅಂತ? ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಎಕನಾಮಿಕ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಲೇಬೇಕು. ಬಿಕಾಸ್ ನಮ್ಮಲ್ಲಿ ಡಿಫ್ರೆಂಟ್ ಟರ್ಮ್ಸ್ ಇದೆ, ಲೈಕ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಆ್ಯಂಡ್ ವಿ ನೀಡ್ ಸಮ್ ಅಮೌಂಟ್ ಬ್ರೇಕ್ ಇವನ್ ಟೈಮ್ವರೆಗೂ ನಾವು ಸಸ್ಟೈನ್ ಆಗಬೇಕು. ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಎಂಟ್ರ್ ಆದಾಗ ದುಡ್ಡು ನಮಗೆ ನಮ್ಮ ಬಿಸ್ನೆಸ್ ಒಂದೇ ಅಲ್ಲ, ನಮ್ಮ ಖರ್ಚುಗಳಿಗೆ ಎಲ್ಲದಕ್ಕೂ ಅಮೌಂಟ್ ಜೋಡಿಸ್ಕೊಂಡೇ ನಾವು ಒಂದು ಬಿಸ್ನೆಸ್ಗೆ ಎಂಟ್ರ್ ಆಗಬೇಕು. ಇಲ್ಲಾಂದರೆ ಏನಾಗುತ್ತೆ, ಇಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತೀವಿ, ಏನೋ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಾ ಇರ್ತೀವಿ, ಇಲ್ಲಿ ಪರ್ಸ್ನಲ್ ಲೈಫ್ ಹಾಳಾಗ್ತಾ ಇರುತ್ತೆ, ಇದೆಲ್ಲ ಇರುತ್ತೆ. ಹಾಗಾಗಿ ಒಂದು ಬಿಸ್ನೆಸ್ಗೆ ಎಂಟ್ರ್ ಆದಾಗ ಒಂದು ಇಷ್ಟು ಅಮೌಂಟ್ ಅಂತ ಎತ್ತಿಟ್ಕೊಂಡಿದ್ವಿ. ನಮಗೆ ಇವಾಗ ನಾನು ಒಂದು 1.5 ಎಕರೆಯಲ್ಲಿ ನನ್ನ ಜಮೀನು, ನಂದು ವ್ಯವಸಾಯ ನಾನು ಮಾಡ್ತಾ ಇರೋದು. ಜಮೀನು ಇನ್ವೆಸ್ಟ್ಮೆಂಟ್ ಬಿಟ್ಬಿಡೋಣ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅದು ಅಸೆಟ್, ಅದು ಯಾವತ್ತೂ ಅದು ಬೆಳವಣಿಗೆ ಆಗ್ತಾ ಇರುತ್ತೆ. ಅದು ಬಿಟ್ಟು ನಾವು ಒಂದು 2-3 ಲಕ್ಷ ಕೈಯಲ್ಲಿ ಇಟ್ಕೊಂಡಿದ್ವಿ ಅಷ್ಟೇ. ನಮ್ಮಲ್ಲಿ ನಾವ್ದು ಪ್ಲಸ್ ಪಾಯಿಂಟ್ ನಮ್ದು ಏನಂದರೆ, ನಾವು ಪ್ರತಿಯೊಂದು ಕೆಲಸನೂ, ಇವಾಗ ಒಂದು ಗುಂಡಿ ತೋಡಬೇಕಾ, ಹೋಗಿ ಯಾರೋ ಒಬ್ರನ್ನ ಕೂಲಿಯವ್ರನ್ನ ಕರ್ಕೊಂಬಂದಿಲ್ಲ. ಒಂದು ಗುಂಡಿ ತೋಡಬೇಕಾ, ನಾವೇ 6 ಸಂಖ್ಯೆ ಕೋಲ್ಗುದ್ಲಿ ಇಟ್ಕೊಂಡು ನಾವು ಅಗ್ದಿದ್ದೀವಿ. ಅಲ್ಲಿ ಗಾರೆ ಕೆಲಸ ಮಾಡಬೇಕಾ, ನಾವೇ ಮಾಡಿದ್ದೀವಿ. ಪ್ರತಿಯೊಂದು ಇವಾಗ ಕಾಂಪೌಂಡ್ ಹಾಕೋಕ್ಕೆ ಎಲ್ಲರೂ ಕಲ್ಕುಚ್ಚದಲ್ಲಿ ಕಾಂಪೌಂಡ್ ಹಾಕ್ತಾರೆ, ನಾವು ಕಬ್ಬಣ ತೊಗೊಂಬಂದ್ವಿ, ನನಗೆ ಫ್ಯಾಬ್ರಿಕೇಷನ್ ಬರುತ್ತೆ, ಅದಕ್ಕೋಸ್ಕರನೇ ಫ್ಯಾಬ್ರಿಕೇಷನ್ ಕಲ್ತು ಕಾಂಪೌಂಡ್ ಮಾಡ್ಕೊಂಡ್ವಿ. ಅದಕ್ಕೆ ಮತ್ತು ಗುಂಡಿ ತೋಡೋದಕ್ಕೆ JCB ಒಂದು ಸ್ವಲ್ಪ ಕರೆಸಿದ್ವಿ ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದ ಎಲ್ಲ ಕೆಲಸಗಳನ್ನು ಒಬ್ಬ ರೈತ ಅವನೇ ಸ್ವತಃ ಮಾಡಿಕೊಂಡ್ರೆ ಲೇಬರ್ ಕಾಸ್ಟನ್ನ ನಾವು ಕಡಿಮೆ ಮಾಡ್ತೀವಿ. ನಿಮಗೆ ಇಲ್ಲಿ ಬರೋದು ಬರೀ ಮೆಟೀರಿಯಲ್ ಕಾಸ್ಟ್ ಅಷ್ಟೇ. ಮೆಟೀರಿಯಲ್ ಕಾಸ್ಟ್ ಒಂದು ತಲೆಯಲ್ಲಿ ಇಟ್ಕೊಂಡು ಎಲ್ಲ ಕೆಲಸಗಳನ್ನ ಕಲಿತು ಫಾರ್ಮಿಂಗಿಗೆ ಬಂದರೆ ಫಂಡ್ಸ್ ಇಸ್ ನಾಟ್ ಅ ಮೇಜರ್ ಇಶ್ಯೂ ಅಂತ ನನಗನ್ಸುತ್ತೆ. ಸರ್, ಮತ್ತು ಇನ್ನೊಂದು ಕ್ವೆಶನ್, ಬ್ರೇಕ್ ಈವನ್ ಪಾಯಿಂಟ್ ಯಾವಾಗ ಅಚೀವ್ ಮಾಡಿದ್ವಿ ಸರ್? ಅಂದರೆ ಬ್ರೇಕ್ ಈವನ್ ಪಾಯಿಂಟ್ ಇವಾಗ ನಮಗೆ ನಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಇದು. ಸೊ ಇದರಲ್ಲಿ ನನಗೆ ಸಾವಯವ ಕೃಷಿ ಮಾಡಬೇಕು ಅಂತ ನನಗೆ ಮೊದಲಿಂದನೂ ಆಸೆ. ಇದ್ರ ಮಧ್ಯೆ ನನಗೆ ಆರ್ನಮೆಂಟಲ್ ಫಿಶರೀಸ್ ಒಂದು ಬಂದಿದ್ದು. ಸಾವಯವ ಕೃಷಿ ಮಾಡೋದಕ್ಕೆ ಇವಾಗ ಯಾವ ಭೂಮಿಗಳು ನಮ್ಮ ರಾಜ್ಯದಲ್ಲಾಗಿರ್ಬೋದು, ನಮ್ಮ ದೇಶದಲ್ಲಾಗಿರ್ಬೋದು ಆಗಿರ್ಬೋದು, ಸಾವಯವ ಕೃಷಿಗೆ ಅನುಕೂಲವಾದಂಥ ಮಣ್ಣು ನಮ್ಮಲ್ಲಿ ಯಾವುದೂ ಇಲ್ಲ. ಯಾಕಂದರೆ ಎಲ್ಲ ಭೂಮಿಗಳನ್ನ ಹಾಳು ಮಾಡಿ ಹೋಗ್ಬಿಟ್ಟಿದ್ದಾರೆ, ಎಲ್ಲ ಕೆಮಿಕಲ್ಸ್ ಹಾಕಿ ಕಾರ್ಬನ್ ಕಂಟೆಂಟ್ ಎಲ್ಲ ಕಡಿಮೆ ಮಾಡಿ ಹೋಗಿದ್ದಾರೆ. ನಾವು ಆ ಥರ ಭೂಮಿನ ಸೆಲೆಕ್ಟ್ ಮಾಡಿ ಅದನ್ನು ನಾವು ಕಾರ್ಬನ್ ಕಂಟೆಂಟ್ ಜಾಸ್ತಿ ಮಾಡಿ ಸಾವಯವ ಕೃಷಿಯಲ್ಲಿ ಸಾಧನೆ ಮಾಡೋ ಅಷ್ಟೊತ್ತಿಗೆ ನಾವು ಇಲ್ಲಿ ಪರ್ಸ್ನಲ್ ಲೈಫ್, ನಮ್ಮದು ಫಿನಾನ್ಷಿಯಲ್ ಕಂಡೀಷನ್ಸ್ ವಿಲ್ ಬಿ ಗಾನ್ ವೆರಿ ಬ್ಯಾಡ್. ಸೊ ಹಾಗಾಗಿ ಆರ್ನಮೆಂಟಲ್ ಫಿಶರೀಸ್ ನನಗೆ ತುಂಬ ಹೆಲ್ಪ್ ಮಾಡ್ತದೆ. ಸೊ ಹಾಗಾಗಿ ಆರ್ನಮೆಂಟಲ್ ಫಿಶರೀಸಲ್ಲಿ ಬ್ರೇಕ್ ಈವನ್ ಟೈಮ್ ತುಂಬ ಕಡಿಮೆ. ಬೇರೆ ಫಾರ್ಮಿಂಗ್ ಸಿಸ್ಟಮ್ಸಲ್ಲಿ ಕಂಪೇರ್ ಮಾಡಿದ್ರೆ ಆರ್ನಮೆಂಟಲ್ ಫಿಶರೀಸಲ್ಲಿ ಬ್ರೇಕ್ ಈವನ್ ಟೈಮ್ ತುಂಬ ಕಡಿಮೆ. ನನಗೆ ಒಂದು 6 ತಿಂಗಳು, ಮ್ಯಾಕ್ಸ್ ಟು ಮ್ಯಾಕ್ಸ್ 6 ತಿಂಗಳಲ್ಲಿ ನನಗೆ ಬ್ರೇಕ್ ಇವನ್ ನಾನು ನೋಡಿದ್ದೆ. ಆಲ್ ಯೂತ್ಸ್ ಆರ್ ಲೈಕ್ ದಟ್ ಸರ್. ಎಲ್ಲರೂ ಫಸ್ಟ್ ಅವ್ರಿಗೆ ಇದು ಇರೋದು ಇನ್ವೆಸ್ಟ್ಮೆಂಟ್ ಎಷ್ಟು, ಬಟ್ ದಟ್ ಇಸ್ ನೀಡೆಡ್.